ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ವಿ ವಿಲ್ ಬಿ ಕವರಿಂಗ್ ಎಕ್ಸಸೈಸ್ 1.2. ಓಕೆ, ಸೊ ಸಿ ಟು ದ ಫಸ್ಟ್ ಕ್ವೆಶನ್, ಪ್ರೂವ್ ದ್ಯಾಟ್ ರೂಟ್ 5 ಇಸ್ ಇರ್ರಾಷನಲ್. ಸೊ ಸೇಮ್ ಪ್ಯಾಟರ್ನಲ್ಲಿ ಲೈಕ್ ರೂಟ್ 2 ಮತ್ತು ರೂಟ್ 5 ಯಾವ ರೀತಿ ಪ್ರೂವ್ ಮಾಡಿದ್ವಿ ಇನ್ ಲಾಸ್ಟ್ ವಿಡಿಯೋ, ಇನ್ ದ ಸೇಮ್ ವೇ ವಿ ವಿಲ್ ಬಿ ಕವರಿಂಗ್ ದಿಸ್ ಆಲ್ಸೋ ಗೈಸ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಇಟ್. ಫಸ್ಟ್ ನೋಡಿ ಏನು ಮಾಡ್ತೀವಿ, ಕಾಂಟ್ರಡಿಕ್ಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. So I had explained you when we were solving root 2, root 3. ಹೌದಾ? So yes, let first ನಾನು assume ಮಾಡ್ಕೊಳ್ತೀನಿ. Okay, let root 5 is an rational number. ಓಕೆ, ನೀವೇನಾದರೂ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೂ ಓಕೆ, ನೋಡಿ ಇಲ್ಲೇ ಹೇಳಿಬಿಡ್ತೀನಿ. ಸೊ ನೀವು ಕಾಂಟ್ರಡಿಕ್ಷನ್ ಮೆಥಡಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯು ಆರ್ ಗೋಯಿಂಗ್ ಟು ಫಸ್ಟ್ ಅಸ್ಯೂಮ್. ಇವಾಗ ಯಾವುದೋ ಒಂದು ಇಲ್ಲ, ಇದು ಇರ್ರಾಷನಲ್ ಅಂತ ತೋರಿಸ್ಬೇಕು ಅಂದರೆ ಯು ಹ್ಯಾವ್ ಟು ಮೆಥಡ್ಸ್. ನೀವೇನೋ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಇಟ್ ಈಸ್ ಇರ್ರಾಷನಲ್ ಅಂತ ತೋರಿಸ್ಬೋದು. ಇಲ್ಲ ಅಂದರೆ ಅದು ಇರ್ರಾಷನಲ್ ಅಲ್ಲ ಅಂತ ಹೇಳಿ, ಅಂದರೆ ರ್ಯಾಷನಲ್ ಅಂತ ಹೇಳಿ ಫಸ್ಟ್ ಕನ್ಸಿಡರ್ ಮಾಡಿಕೊಂಡು ಯು ವಿಲ್ ಮೂವ್ ಆನ್. ಆ್ಯಂಡ್ ದೆನ್ ಏನೋ ಒಂದು ಕಾಂಟ್ರಡಿಕ್ಷನಲ್ಲಿ ಬರುತ್ತೆ. ಸೊ ಆ ಕಾಂಟ್ರಡಿಕ್ಷನಲ್ಲಿ ಏನು ಬರುತ್ತಲ್ಲ, ಸೊ ದೆನ್ ವಿ ವಿಲ್ ಟೆಲ್ ದಟ್ ಇಲ್ಲ, ನಮ್ಮ ಅಸಂಪ್ಷನ್ ಏನಿದೆ ರಾಂಗ್ ಇದೆ, ಆ್ಯಂಡ್ ದಟ್ ಇಸ್ ವೈ ದಿಸ್ ಇಸ್ ಕರೆಕ್ಟ್ ಅಂತ ಹೇಳಿ. ಓಕೆ, ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ಟು ಪ್ರೂವ್ ಇಟ್, ಆ್ಯಂಡ್ ದಟ್ ಇಸ್ ವೈ ಇಟ್ ಇಸ್ ಗಿವನ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಆಲ್ಸೋ. ಓಕೆ, ಈ ಕ್ವೆಶನ್ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಫೈನಲ್ ಎಕ್ಸಾಮಲ್ಲಿ ನಿಮಗಿದು 2 ಮಾರ್ಕ್ಸಿಗೆ ಬರುತ್ತೆ. ಸೊ ಹೀಗಾಗಿ ಸಿ ಟು ಇಟ್ ಆ್ಯಂಡ್ ಸಿ. ಫಸ್ಟ್ ನಾನು ಏನು ಮಾಡ್ಕೊಳ್ತೀನಿ, ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ದಟ್ ಇಟ್ ಈಸ್ ರ್ಯಾಷನಲ್ ನಂಬರ್. ಸೊ ಆ ಕಾಂಟ್ರಡಿಕ್ಷನ್ ಏನು ಬರುತ್ತೆ ಹೇಗೆ ನೋಡ್ತಾ ಹೋಗಿ. ಸೊ ಫಸ್ಟು ನೀವು ಇದನ್ನು ಬರೀತೀರ. ಸೊ ನಾನು ಇದನ್ನು 2026 ನಿಮಗೆ ಆನ್ಸರ್ ಕೀಸ್ ಬಿಡುಗಡೆ ಮಾಡಿದರು. ಸೊ ಆ ಆನ್ಸರ್ ಕೀಸಿಂದ ಈ ಪ್ಯಾಟರ್ನ್, ಓಕೆ, ಈ ಪ್ಯಾಟರ್ನ್ನ ನಾನು ತೊಗೊಂಡಿದ್ದೀನಿ. ಆಯಿತಾ? ಓಕೆ, ಇವಾಗ ನೋಡಿ, ಇವಾಗ ಇದು ರ್ಯಾಷನಲ್ ನಂಬರ್ ಅಂತ ಹೇಳಿದರೆ ಕೆನ್ ಐ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ? ಎಸ್, ಐ ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಸೊ ಹೀಗಾಗಿ ನಾನೇನು ಮಾಡ್ತೀನಿ, ರೂಟ್ 5, ಓಕೆ, ರೂಟ್ 5 ಇಸ್ ಈಕ್ವಲ್ ಟು ಎ ಬೈ ಬಿ. ಓಕೆ, ಪಿ ಬೈ ಕ್ಯೂ ಅಂತಲೂ ಕೂಡ ತೊಗೊಳ್ಬಹುದು. ಸೊ ಎ ಬೈ ಬಿ, ಆ್ಯಂಡ್ ಎ ಮತ್ತು ಬಿ ಏನಿದೆ ಅಲ್ವಾ, ಎ ಆ್ಯಂಡ್ ಬಿ ಆರ್ ಓಕೆ ಕೋ-ಪ್ರೈಮ್ಸ್. ಎ ಆ್ಯಂಡ್ ಬಿ ಏನಿದೆ ಕೋ-ಪ್ರೈಮ್ಸ್ ಇವೆ. ಹಾಗೆಯೇ ಬಿ ಇಸ್ ನಾಟ್ ಈಕ್ವಲ್ ಟು 0. ಓಕೆ, ಬಿ ಇಸ್ ನಾಟ್ ಈಕ್ವಲ್ ಟು 0 ಮತ್ತು ಎ ಆ್ಯಂಡ್ ಬಿ ಆರ್ ಕೋ-ಪ್ರೈಮ್ಸ್. ಓಕೆ, ಇವೆರಡು ಏನು ಪ್ರೈಮ್ ನಂಬರ್ಸ್, ಅಂದರೆ ಇವೆರಡರ ಕಾಮನ್ ಫ್ಯಾಕ್ಟರ್ ಏನಿರುತ್ತಲ್ಲ ಅದು 1. ಸೊ ಹೀಗಾಗಿ ದೇ ಆರ್ ಕಾಲ್ಡ್ ಆಸ್ ಕೋ-ಪ್ರೈಮ್ಸ್. ಓಕೆ, ಗಾಟ್ ಇಟ್. ಇವಾಗ ಇದು ನನಗೆ ರೂಟ್ 5 ಇದೆ. ಸೊ ಐ ನೀಡ್ 5. ನಾನೇನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿಕೊಂಡು 5 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಸೊ ಸ್ಕ್ವೇರ್ ರೂಟ್ಗೆ ಸ್ಕ್ವೇರ್ ಮಾಡಿದರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 5 ಆಗುತ್ತೆ. ಓಕೆನಾ? ಸೊ ನಾನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ದೀನಿ. ಸೊ ರೀಸನ್ ಕೂಡ ಇಲ್ಲಿ ನೀವು ಬರೀಬೇಕು. ಏನಂತ ಬರೀಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಎಸ್. ಇವಾಗ ನೋಡಿ, ಇದನ್ನು ಇವಾಗ ಇಲ್ಲಿ ಕಳಿಸ್ತೀನಿ. 5b square is equal to a square. And consider this equation as 1. ಓಕೆ, ಇವಾಗ ಒಬ್ಸರ್ವ್ ಮಾಡಿ, ಈ 5 ಏನಿದೆ ಎ ಸ್ಕ್ವೇರನ್ನು ಡಿವೈಡ್ ಮಾಡುತ್ತಾ? ಇಲ್ಲಿ ನೋಡಿ, ಎ ಸ್ಕ್ವೇರನ್ನು ನಾನು ಇಲ್ಲಿ ತೊಗೊಂಡು ಬಂದರೆ, ಓಕೆ, ಈ ರೀತಿ ನಾನು ತೊಗೊಂಡು ಬಂದರೆ 5 ಇಸ್ ಡಿವೈಡಿಂಗ್ ಎ ಸ್ಕ್ವೇರ್. ಆ್ಯಂಡ್ ಇನ್ ಥಿಯರಮ್ 1.2 ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ. ಥಿಯರಮ್ 1.2 ಪ್ರಕಾರ ಇಫ್ ನಂಬರ್ ಇಸ್ ಡಿವೈಡಿಂಗ್ ಎ ಸ್ಕ್ವೇರ್ ದೆನ್ ಇಟ್ ವಿಲ್ ಆಲ್ಸೋ ಡಿವೈಡ್ ಎ ಅಂತ ಹೇಳಿ ಆ ಥಿಯರಮ್ ಹೇಳ್ತಾ ಇತ್ತು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ರೈಟ್ 5 ಡಿವೈಡ್ಸ್ ಎ ಸ್ಕ್ವೇರ್ ಆ್ಯಂಡ್ ಎ ಅಂತ ಹೇಳಿ ಬರಿತೀನಿ. ಓಕೆ, ಇವಾಗ ನೆಕ್ಸ್ಟ್ ಲೆಟ್ ಎ ಇಸ್ ಈಕ್ವಲ್ ಟು 5k, where k is an integer. ಸೊ ನಮ್ಮ k ಅನ್ನೋದು ಒಂದು ಇಲ್ಲಿ ಇಂಟೀಜರ್ ಆಗ್ತದೆ, ಆ್ಯಂಡ್ ದಿಸ್ 5 ಮಲ್ಟಿಪಲ್ ಆಯಿತು. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ನೋಡಿ, ಸಬ್ಸ್ಟಿಟ್ಯೂಟ್ ಇನ್ ದ ಸೇಮ್ ವೇ ಇಫ್ ಯು ರೈಟ್ ಇನ್ ಯೋರ್ ಎಕ್ಸಾಮ್ ಯು ವಿಲ್ ಗೆಟ್ ಫುಲ್ 2 ಮಾರ್ಕ್ಸ್. ಓಕೆ, ಸಬ್ಸ್ಟಿಟ್ಯೂಟ್ a is equal to 2k in equation 1. So a is equal to 5k. ಓಕೆ, ಎ ಇಸ್ ಈಕ್ವಲ್ ಟು 5k ಅಂತ ಏನಿದೆ ಇದನ್ನು ನಾನು ಏನು ಮಾಡ್ತೀನಿ, ಈ ಈಕ್ವೇಷನಲ್ಲಿ ಹಾಕ್ತೀನಿ. ಸೊ ಎಲ್ಲಿ ಹಾಕಬೇಕಕ್ಕ ಅಂತ ಕೇಳಿದರೆ, ಇಲ್ಲಿ ಎ ಅಂತ ಇದೆ ನೋಡಿ, ಈ ಎ ಬದಲಾಗಿ 5k ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಯಾಕೆ, ಎ ಇಸ್ ಈಕ್ವಲ್ ಟು 5k ಇದೆ, ಆ್ಯಂಡ್ ಹಿಯರ್ ಆಲ್ಸೋ ವಿ ಹ್ಯಾವ್ ಎ. ಸೊ ಈ ಎ ಬದಲಾಗಿ ನಾನು 5k ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ನೋಡಿ, 5b ಸ್ಕ್ವೇರ್ ಇಸ್ ಈಕ್ವಲ್ ಟು 5k. ಇಲ್ಲಿ ಸ್ಕ್ವೇರ್ ಇದೆ ಅಲ್ಲಕ್ಕ, ನೋಡಿ ಸ್ಕ್ವೇರ್ ಕೂಡ ಹಾಕಿ. ಓಕೆ, ಇವಾಗ ನೋಡಿ, ಇದನ್ನು ಬಿಡಿಸಿ ಬರೀರಿ. ಇದನ್ನು ಬಿಡಿಸಿ ಬರೆದ್ರೆ 5 ಸ್ಕ್ವೇರ್ ಇಂಟು ಕೆ ಸ್ಕ್ವೇರ್.
5b² ಇಸ್ ಈಕ್ವಲ್ ಟು 5² ಅನ್ನು ಯಾವ ರೀತಿ ಬರಿಬೋದು? 5 ಇಂಟು 5 ಅಂತ ಬರಿಬೋದು. ಸೊ 1 5 ಇಂದ 1 5 ಕ್ಯಾನ್ಸಲ್ ಆಯಿತು. ಸೊ b² ಇಸ್ ಈಕ್ವಲ್ ಟು 5k² ಅಂತ ಹೇಳಿ ನಾನು ಬರೆದೆ. ಇವಾಗ ಅಬ್ಸರ್ವ್ ಮಾಡಿ, ಇದೇ ಥರದ ಪ್ಯಾಟರ್ನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಸೊ 5 ಡಿವೈಡ್ಸ್ a² ಆ್ಯಂಡ್ a ಅಂತ ಹೇಳ್ತಿದ್ರಿ, ಇಲ್ಲಿ 5 ಡಿವೈಡ್ಸ್ b² ಆ್ಯಂಡ್ b ಅಂತ ಹೇಳ್ಬೋದು, ರೈಟ್? ಇಲ್ಲಿ ನೋಡಿ 5b² ಡಿವೈಡ್ ಮಾಡ್ತಾ ಇದೆ, ಹಾಗೆ b ಅನ್ನು ಕೂಡ ಡಿವೈಡ್ ಮಾಡುತ್ತೆ ಬೈ ಥಿಯರಮ್ 1.2. ಓಕೆ, ನಾನಿಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಸೊ b² ಇಸ್ ಈಕ್ವಲ್ ಟು 5k² ಅಂತ ನಾನು ಬರಿತೀನಿ. ಸೊ 5 ಡಿವೈಡ್ಸ್, ಓಕೆ, 5 ಡಿವೈಡ್ಸ್ b² ಆ್ಯಂಡ್ ಎಸ್ ಗುಡ್ b. ಓಕೆ, b² ಮತ್ತು b ಅನ್ನು 5 ಡಿವೈಡ್ ಮಾಡುತ್ತೆ. ಸೊ ಇವಾಗ ನೋಡಿ, ಒಬ್ಸರ್ವ್, ಪ್ರೈಮ್ ನಂಬರ್ ಅಂದರೆ ಏನು? ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಒಂದು 1 ಅದರದ್ದು ಫ್ಯಾಕ್ಟರ್ ಆಗಿರಬೇಕು, ಇಲ್ಲ ಅಂದರೆ ಇಟ್ ಸೆಲ್ಫ್, ರೈಟ್? ಬೇರೆ ಯಾವುದೇ ನಂಬರ್ ಅದರದ್ದು ಫ್ಯಾಕ್ಟರ್ಸ್ ಆಗಿರಬಾರ್ದು. ದೆನ್ ವಿ ಕಾಲ್ ಇಟ್ ಆಸ್ ಪ್ರೈಮ್ ನಂಬರ್. ಬಟ್ ಇಲ್ಲಿ ನೋಡಿ, if 5 is dividing b² b, if 5 is dividing a² a, it means your common factor 5 ಆಗಿದೆ. ಇವರ ಕಾಮನ್ ಫ್ಯಾಕ್ಟರ್ 5 ಆಗಿದೆ, ವಿಚ್ ಮೀನ್ಸ್ ನೋಡಿ, ಎ ಆ್ಯಂಡ್ ಬಿಗೆ 5 ಅನ್ನುವಂತಹ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಇಟ್ ಈಸ್ ನಾಟ್ ಪ್ರೈಮ್ ನಂಬರ್, ಆಯಿತಾ? ಸೊ ಎ ಆ್ಯಂಡ್ ಬಿ ನಾನೇನು ಕೋಪ್ರೈಮ್ಸ್ ಅಂತ ತಗೊಂಡಿದ್ದೆ. ಸೊ ಇಲ್ಲಿ ಕಾಂಟ್ರಾಡಿಕ್ಷನ್ ಬರ್ತಾ ಇದೆ. ಓಕೆ, 5 ಇದನ್ನು ಡಿವೈಡ್ ಮಾಡ್ತಾ ಇದೆ, 5 ಡಿವೈಡ್ ಮಾಡ್ತಾ ಇದೆ, ವಿಚ್ ಮೀನ್ಸ್ ಎ ಆ್ಯಂಡ್ ಬಿ ಆರ್ ನಾಟ್ ಪ್ರೈಮ್. ಸೊ ಹೌ ವಿಲ್ ಯು ರೈಟ್ ಇಟ್? ಸಿ, ಅಬ್ಸರ್ವ್, ಎ ಆ್ಯಂಡ್ ಬಿ ಹ್ಯಾವ್, ಓಕೆ, at least 5 as a common factor. 5 as a common factor, but this contradicts the fact that a and b are co-prime. ನೋಡಿ, ಇದು ಫ್ಯಾಕ್ಟ್. ಕೋಪ್ರೈಮ್ ಅದು ಏನು ಡೆಫಿನೇಷನ್ ಇದೆ, ದಟ್ ಈಸ್ ಫ್ಯಾಕ್ಟ್. ಸೊ ಈ ಫ್ಯಾಕ್ಟನ್ನೇ ಅದು ಕಾಂಟ್ರಡಿಕ್ಟ್ ಮಾಡ್ತಾ ಇದೆ, ಆ್ಯಂಡ್ ದಟ್ ಈಸ್ ವೈ ಯಾವಾಗಾದರೂ ಫ್ಯಾಕ್ಟನ್ನೇ ನಮ್ಮ ಅಸಂಪ್ಷನ್ ಕಾಂಟ್ರಡಿಕ್ಟ್ ಮಾಡ್ತಾ ಇದೆ ಅಂದರೆ ನಮ್ಮ ಅಸಂಪ್ಷನ್ ರಾಂಗ್ ಆಗುತ್ತೆ, ನಾಟ್ ದಿ ಫ್ಯಾಕ್ಟ್. ಓಕೆ, ಫ್ಯಾಕ್ಟ್ ವಿಲ್ ನೆವರ್ ಗೆಟ್, ಯು ಕೆನಾಟ್ ಟೆಲ್ ಫ್ಯಾಕ್ಟ್ ಆಸ್ ಅ ರಾಂಗ್, ಬಟ್ ಮೈ ಅಸಂಪ್ಷನ್ ಇಸ್ ರಾಂಗ್ ಅಂತ ನಾನು ಹೇಳಬಹುದು. ಆ್ಯಂಡ್ ದಟ್ ಈಸ್ ವೈ ಹೆನ್ಸ್ ಆರ್ assumption is wrong. So ಹೀಗಾಗಿ therefore √5 is a irrational number ಅಂತ ಹೇಳಿ ನಾನಿಲ್ಲಿ ಪ್ರೂವ್ ಮಾಡಿದೆ. ಇಫ್ ಯು ರೈಟ್ ಇಟ್ ಇನ್ ದ ಸೇಮ್ ವೇ, ನೀಟಾಗಿ ಬರೆದ್ರೆ ಯು ವಿಲ್ ಗೆಟ್ 2 out of 2 ಫಾರ್ ದಿಸ್ ಕ್ವೆಶನ್. ಓಕೆ, ಸೊ ನೋಡಿಕೊಂಡು ನೀಟಾಗಿ ಇದೇ ರೀತಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಕ್ವೆಶನ್, ಪ್ರೂವ್ ದ್ಯಾಟ್ 3 + 2 √5 ಇಸ್ ಇರ್ರಾಷನಲ್. ಓಕೆ, ಇವಾಗ ನೋಡಿ ಇದನ್ನು ಯಾವ ರೀತಿ ಮಾಡೋದು? ಲೆಟ್ ಅಸ್ ಅಸ್ಯೂಮ್, ಫಸ್ಟ್ ಅಂತೂ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಓಕೆ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 3 + 2 √5 is rational number. ಓಕೆ, ಫಸ್ಟ್ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ, ಆ್ಯಂಡ್ ದೆನ್ ಇದು ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ವಿ ಶುಡ್ ರೈಟ್ ಇಟ್ ಇನ್ p/q ಫಾರ್ಮ್. ಸೊ 3 + 2 √5 is equal to a/b, where a and b are, okay, co-primes and b is not equal to 0. ಹೌದಾ? ಇವಾಗ ನೋಡಿ, 2 √5 is equal to a/b. ಇದನ್ನು ಈ ಕಡೆ ಕಳಿಸಿ, ಇಟ್ ಇಸ್ ಅ ಪಾಸಿಟಿವ್ ನಂಬರ್, ಈ ಕಡೆ ಹೋದರೆ ನೆಗೆಟಿವ್ ಆಗುತ್ತೆ. ಆ್ಯಂಡ್ ದೆನ್ 2 √5 is equal to LCM ತಗೊಂಡ್ರೆ a - 3b/b. ನೆಕ್ಸ್ಟ್ √5 ಮಾತ್ರ ಇಲ್ಲಿಡಿ, 2 ಕೂಡ ಇಲ್ಲೇ ಕಳಿಸಿ, a - 3b/2b. ಹೌದಾ? ಸೊ ಇವಾಗ ಸಿನ್ಸ್ ಇವೆರಡು ರ್ಯಾಷನಲ್ ನಂಬರ್ ಅಲ್ವಾ, ಎ ಆ್ಯಂಡ್ ಬಿ ಇಂಟೀಜರ್ಸ್ ಅಲ್ವಾ. ಸೊ ಸಿನ್ಸ್ ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್, we get
we get a minus 3b by 2b is rational. ಓಕೆ, ಇದು ರ್ಯಾಷನಲ್. ಇದು ರ್ಯಾಷನಲ್ ಆಗಿದೆ, ಇದಕ್ಕೆ √5 ಈಕ್ವಲ್ ಆಗಿದೆ ಅಂತ ಹೇಳಿದರೆ ದಿಸ್ ಆಲ್ಸೋ ಶುಡ್ ಬಿ ರ್ಯಾಷನಲ್, ಹೌದಾ? ಸೊ ದ್ಯಾಟ್ ಇಸ್ ವೈ ವಾಟ್ ಐ ಟೆಲ್ ಇಸ್ ರ್ಯಾಷನಲ್. ಸೊ √5 ಇಸ್ ರ್ಯಾಷನಲ್. ಅಕ್ಕ ಇರು, ಇದೆಂಗಕ್ಕ ರ್ಯಾಷನಲ್ ಆಯಿತು? ಇವಾಗ ತಾನೇ ನಾವು ಇದು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಿ ಬಂದಿದ್ವಿ, ಹೌದು ತಾನೆ? ಇವಾಗಾದರೂ ನೀವೇನು ಮಾಡಿದ್ರಿ √5 ಇಸ್ ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಿದ್ದೀವಿ. ಸಡನ್ನಾಗಿ ಇದನ್ನು ರ್ಯಾಷನಲ್ ಅಂತ ಇಲ್ಲಿ ಹೆಂಗೆ ಮಾಡ್ತಾ ಇದ್ದೀರಾ? ಸೊ √5 ಇಸ್ ಇರ್ರ್ಯಾಷನಲ್ ಅನ್ನೋದು ಒಂದು ಫ್ಯಾಕ್ಟ್, ಹೌದಾ? ಅದು ಇಲ್ಲಿ ಕಾಂಟ್ರಾಡಿಕ್ಟ್ ಆಗ್ತಾ ಇದೆ. ದಟ್ ಈಸ್ ವೈ ನೋಡಿ, ಬಟ್ ದಿಸ್ contradicts the fact that √5 is irrational. ಇದು ಇರ್ರ್ಯಾಷನಲ್ ಅನ್ನುವಂತಹ ಫ್ಯಾಕ್ಟನ್ನು ಇದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ದಿಸ್ ಕಾಂಟ್ರಾಡಿಕ್ಷನ್ ನಾವು ಇಲ್ಲಿ ಕಾಂಟ್ರಾಡಿಕ್ಟ್ ಮಾಡ್ತಿದೆ. ಸೊ ದಿಸ್ ಫ್ಯಾಕ್ಟ್ ಇಸ್ ಓನ್ಲಿ ರಾಂಗ್ ಅಂತ ಹೇಳಲಿಕ್ಕೆ ಬರಲ್ಲ. ನಾವು ಅಸ್ಯೂಮ್ ಮಾಡಿರೋದು ರಾಂಗ್ ಆಗುತ್ತೆ. ನಾವು ಅಸ್ಯೂಮ್ ಮಾಡಿದ್ದು ಕರೆಕ್ಟ್ ಇದೆ, ಇದೇ ರಾಂಗ್ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ಫ್ಯಾಕ್ಟ್ ಯಾವಾಗಲೂ ಟ್ರೂತ್ ಇರುತ್ತೆ. ಓಕೆ, ನೋಡಿ, this contradiction has arisen. ಇದು ಯಾಕೆ ಬಂದಿದೆ? ಈ ಕಾಂಟ್ರಡಿಕ್ಷನ್ ಇದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ our incorrect assumption. ನಮ್ಮ ಇನ್ಕರೆಕ್ಟ್ ಅಸಂಪ್ಷನ್ ಇಂದ ಬಂದಿರೋದ್ರಿಂದ that 3 + 2 √5 is, ಇದನ್ನು ನಾವು ರ್ಯಾಷನಲ್ ಅಂತ ತಿಳ್ಕೊಂಡಿರೋದ್ರಿಂದ ಇದು ಬಂದಿದೆ. ಹೆನ್ಸ್ ವಿ ಕನ್ಕ್ಲೂಡ್. ಸೊ ಇದನ್ನು ನಾನು ಇಲ್ಲೇ ಬರಿತೀನಿ ನೋಡಿ, ಇದರದ್ದು ಕಂಟಿನ್ಯೂಯೇಷನ್ ನಾನು ಇಲ್ಲಿ ಮಾಡ್ತೀನಿ, ಇಲ್ಲಿ ಬರಿತೀನಿ. ಓಕೆ, ನೀವು ನೀಟಾಗಿ ಸ್ಟ್ರೈಟಾಗಿ ಬರ್ಕೊಂಡು ಹೋಗ್ಬಿಡಿ, ಆಯಿತಾ? ಸೊ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಬಂದಿದೆ ಅಂತ ಹೇಳೋದ್ರಿಂದ therefore we conclude that 3 + 2 √5 is irrational number. ಏನು ಮಾಡಬೇಕಿತ್ತು? ಕ್ವೆಶನಲ್ಲಿ ಪ್ರೂವ್ ಮಾಡಬೇಕಿತ್ತು, ಮಾಡಿದ್ದೀವಿ. Okay, so this is our second question. Moving on to the next question. So the next question is prove that the following are irrationals. ಸೊ ಅದರಲ್ಲಿ ಫಸ್ಟ್ ಪಾರ್ಟ್ ಬಂದು 1/√2. ನೋಡಿ, ಇದು ಈಸಿ ಆಗಿರೋದು. ಏನಿದೆ ಇದನ್ನು ಪ್ರೂವ್ ಮಾಡೋದು ತುಂಬ ಈಸಿ ಆಗಿದೆ. ಇಷ್ಟು ತನಕ ನೀವು ಪ್ರೂವ್ ಮಾಡ್ತಾನೆ ಇದ್ದೀರಾ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಫಿಗರ್ ಔಟ್ ಇಟ್. ಓಕೆ, ಸೊ ಏನು ಮಾಡಿ, 1 ಸೆಕೆಂಡ್ ಪಾಸ್ ಮಾಡಿ, ವಿಚಾರ ಮಾಡಿ ಯಾವ ರೀತಿ ಇದನ್ನು ಮಾಡಬಹುದು. ನೀವು ಪ್ರೂವ್ ಮಾಡಿಲ್ಲ ಅಂದರೂ ಚಿಂತೆ ಇಲ್ಲ, ಸುಮ್ಮನೆ ವಿಚಾರ ಮಾಡಿ ಯಾವ ರೀತಿ ನಾನು ಇದನ್ನು ಮಾಡಬಹುದು ಅಂತ. ಓಕೆ, ಬಿಕಾಸ್ ಇಟ್ ಈಸ್ ವೆರಿ ಈಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಸ್, I hope you have paused the video, thought about it. Okay, so now let's get started. ನೋಡಿ, ಆ್ಯಸ್ ಯೂಶ್ವಲ್ ನಾನೇನಂತ ತಿಳ್ಕೊಳ್ತೀನಿ ಇದನ್ನು. ಲೆಟ್ ಅಸ್ ಅಸ್ಯೂಮ್, ಇಲ್ಲಿಂದನೇ ಮಾಡ್ಕೊಳ್ತೀನಿ. ಲೆಟ್ ಅಸ್ ಅಸ್ಯೂಮ್ that 1/√2 is rational. ಹೌದಾ? ಸೊ ಕಾಂಟ್ರಡಿಕ್ಷನ್ ಮೆಥಡಲ್ಲಿ ವಾಟ್ ವಿ ಡೂ, ಇದು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಅಸ್ಯೂಮ್ ಇಟ್ ಆಸ್ ರ್ಯಾಷನಲ್, ಆಪೋಸಿಟ್, ರೈಟ್? ಓಕೆ, ಇವಾಗ ಏನು ಮಾಡೋದಕ್ಕ? ಇವಾಗ ನೋಡಿ ಏನು ಮಾಡೋದು, ಇದನ್ನು ನಾನು ರ್ಯಾಷನಲ್ ಅಂತ ತಿಳ್ಕೊಂಡ ನಂತರ ಇದು ರ್ಯಾಷನಲ್ ನಂಬರ್ ಆದರೆ ಏನು ಮಾಡಬೇಕು? 1/√2 ಕ್ಯಾನ್ ಬಿ ರಿಟನ್ ಆಸ್, ಓಕೆ, 1/√2 ಅನ್ನು ನಾನು a/b ಫಾರ್ಮಲ್ಲಿ ಬರೀಬಹುದು. ಎಸ್, ಐ ಕ್ಯಾನ್ ರೈಟ್ a and b are co-prime where b is not equal to 0. ಹಾಗೆ ಇನ್ನೊಂದು a ಮತ್ತು b, ಓಕೆ, because a and b are integers 1 and √2 is are also integers.
ಬಟ್ ಅಕ್ಕ ಫಸ್ಟ್ ವಿಡಿಯೋಲ್ಲಿ ನೋಡಿದ್ದೆ √2 ಅನ್ನೋದು ಇಂಟೀಜರ್ ಅಲ್ಲ ಅಂತ. ದೆನ್ ವೈ ಆರ್ ಯು ಟೆಲ್ಲಿಂಗ್ ಹಿಯರ್ ದಟ್ √2 ಇಸ್ ಇಂಟೀಜರ್ ಅಂತ? ಎಸ್, ಇವಾಗ ಇದು ಕಾಂಟ್ರಡಿಕ್ಷನ್ ಆಯಿತು, ಹೌದಾ? ಇಲ್ಲಿ ಕಾಂಟ್ರಡಿಕ್ಷನ್ ಬಂತು. ನೌ ವಾಟ್ ಐ ವಿಲ್ ಟೆಲ್, ಬಟ್ this contradicts the fact, okay, the fact that √2 is irrational. TIONAL, okay, irrational, ಹೌದಾ? So this contradiction has arisen ಯಾಕೆ ಅರೈಸ್ ಆಗಿದೆ? ಬಿಕಾಸ್ ದ ಫ್ಯಾಕ್ಟ್ ಇಸ್ ರಾಂಗ್? ಇಲ್ಲ, ಬಿಕಾಸ್ ಆಫ್ ಆರ್. ನೋಡಿ, ಇದನ್ನೆಲ್ಲ ಈ ರೀತಿ ಬರಿಬೇಡಿ, ನೀಟಾಗಿ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಬರೀರಿ, ಓಕೆ? ಇಫ್ ಯು ರೈಟ್ ಲೈಕ್ ದಿಸ್ ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್, ಓಕೆ? ಸೊ ಬಿಕಾಸ್ ಆಫ್ ಆರ್ ಇನ್ಕರೆಕ್ಟ್ ಅಸಂಪ್ಷನ್, ನಮ್ಮಿಂದ ತಪ್ಪಾಗಿದೆ. ಇನ್ಕರೆಕ್ಟ್ assumption that 1/√2 is rational. Therefore 1/√2 is irrational. ಓಕೆ, ಸೊ ನೋಡಿ ಎಷ್ಟು ಈಸಿಯಾಗಿ ಪ್ರೂವ್ ಮಾಡಿದ್ವಿ ಅಲ್ವಾ? ಸೊ ಎಸ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸೇಮ್ ಕ್ವೆಶನ್. ಓಕೆ, ಲೆಟ್ಸ್ ಮೂವ್. ನೆಕ್ಸ್ಟ್ ಕ್ವೆಶನ್ ನೋಡಿ, 7√5 ಅಂತ ಇದೆ. ಸೊ ಇದು ಸೇಮ್ ಟೈಪ್ ಯಾವ ರೀತಿ ಇದೆ ಹೇಳಿ? 3√2 ಅಂತ ನಾವೇನು ಎಕ್ಸಾಂಪಲ್ 7ಅಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ಲ, ಸೊ ಅದೇ ರೀತಿ ಇದೆ. ಸೊ ಎಸ್, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಇದನ್ನಂತೂ ನೀವು ಪ್ರೂವ್ ಮಾಡಲೇಬೇಕು, ಓಕೆ? ಯಾಕಂದರೆ ಆಲ್ರೆಡಿ 3√2 ಇದೇ ರೀತಿ ನಾವು ಮಾಡಿದ್ವಿ, ಓಕೆ? ಸೊ ಐ ಹೋಪ್ ಯು ಹ್ಯಾವ್ ಪಾಸ್ ದ ವಿಡಿಯೋ ಆ್ಯಂಡ್ ನಾವು ಯು ಆರ್ ಪ್ಲೇಯಿಂಗ್ ಇಟ್ ಆಫ್ಟರ್ ಯು ಹ್ಯಾವ್ ಪ್ರೂವ್ಡ್, ಓಕೆ? ಎಸ್, ನೋಡಿ, ಬಂದಿಲ್ಲ ಅಂದರೆ ಇಟ್ಸ್ ಓಕೆ, ಯು ಕ್ಯಾನ್ ಲರ್ನ್ ಇಟ್ ಫ್ರಮ್ ನಾವು, ಆ್ಯಂಡ್ ನಿಮ್ಮ ಎಕ್ಸಾಮಲ್ಲಂತೂ ನೀವೇ ಪ್ರೂವ್ ಮಾಡಬೇಕಾಗತ್ತೆ. ಸೊ ಪ್ರಾಕ್ಟಿಸ್ ಇಟ್ ವೆಲ್. ದೀಸ್ ಆರ್ ದ ಪಕ್ಕಾ ಕ್ವೆಶನ್ಸ್, ಓಕೆ? ಪಕ್ಕಾ ಕ್ವೆಶನ್ಸ್ ಅಂದರೆ ಈ ರೀತಿ ಕ್ವೆಶನ್ಸ್ ಬಂದೇ ಬರುತ್ತೆ, ಓಕೆ? ಎಸ್, ಸಿ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ನಾವೇನು ಮಾಡ್ತೀವಿ, ಆ್ಯಸ್ ಯೂಶ್ವಲ್ ಆಗಿ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 7√5 ಈಸ್ ರ್ಯಾಷನಲ್. ಇದನ್ನು ನಾನು ರ್ಯಾಷನಲ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ತೀನಿ. ಬಿಕಾಸ್ ಇಟ್ ಈಸ್ ಅ ರ್ಯಾಷನಲ್ ನಂಬರ್, ನಾನು ಏನು ಮಾಡ್ತೀನಿ, 7√5 A/Bಗೆ ಈಕ್ವಲ್ ಮಾಡ್ಕೊಳ್ತೀನಿ. A ಮತ್ತು B ಏನಿದೆ, A ಆ್ಯಂಡ್ B ಆರ್ co-primes. ಎಸ್, A ಆ್ಯಂಡ್ B ಆರ್ co-primes where B is not equal to 0. ಎಸ್, ಸೊ ಇವಾಗ ನೋಡಿ, ಈ 7ಅನ್ನು ನಾನು ಈ ಕಡೆ ಕಳಿಸ್ತೀನಿ, ಓಕೆ? ಈ 7ಅನ್ನು ನಾನು ಏನು ಮಾಡ್ತೀನಿ, ಈ ಕಡೆ ಕಳಿಸ್ತೀನಿ. ಮಲ್ಟಿಪ್ಲೈಯಲ್ಲಿದೆ, ಈ ಕಡೆ ಬಂದರೆ ಏನಾಗುತ್ತೆ, ಎಸ್, ಡಿವೈಡಲ್ಲಿ ಬರುತ್ತೆ. ಮಲ್ಟಿಪ್ಲೈಯಲ್ಲಿದೆ, ಇಲ್ಲಿ ಬಂದರೆ ಡಿವೈಡಲ್ಲಿ ಬರುತ್ತೆ. ಸೊ ಏನು ಮಾಡಿ, √5 ಹಾಗೆ ಇಡಿ. A/7B, A/7B, since 7A and B are integers, okay, are integers, A/7B is rational, ಹೌದಾ? and so √5 is rational. ಅಯ್ಯೋ ಅಕ್ಕ, √5 ರ್ಯಾಷನಲ್ ಅಂತ ಬರೆದ್ಬಿಟ್ರಿ. ಎಸ್, ಇವಾಗ ಏನಾಗ್ತಾ ಇದೆ, ಫ್ಯಾಕ್ಟನ್ನು ಕಾಂಟ್ರಡಿಕ್ಟ್ ಮಾಡ್ತಾ ಇದೆ ನಮ್ಮ ಅಸಂಪ್ಷನ್. ದಟ್ ಈಸ್ ವೈ ವಿ ವಿಲ್ ರೈಟ್, ಬಟ್ ದಿಸ್ contradicts the fact that √5 is irrational, ಹೌದಾ?
So we conclude that 7 root 5 is irrational. ಹೌದಾ? So we have proved it. Moving on to the next part. ನೆಕ್ಸ್ಟ್ ಪಾರ್ಟ್ ಏನು ಹೇಳ್ತಾ ಇದೆ ನೋಡಿ, 6 + √2. ಅಕ್ಕ ಇದೇ ರೀತಿ ಮಾಡಿದ್ವಿ. ಇಫ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ದ್ಯಾಟ್ ದೆನ್ ಎಸ್, ಪಾಸ್ ಮಾಡಿ ನೀವೇ ಟ್ರೈ ಮಾಡಿ ಆ್ಯಂಡ್ ದೆನ್ ಸಿ ಹೌ ಮಚ್ ಕರೆಕ್ಟ್ ಯು ಹ್ಯಾವ್ ಡನ್. ಓಕೆ, ಎಸ್, ಕಮ್ ಲೆಟ್ ಸ್ಟಾರ್ಟ್. ಫಸ್ಟ್ ಅಂತೂ ನಾವೇನಂತ ಮಾಡ್ಕೊಳ್ತೀವಿ, ಲೆಟ್ ಅಸ್ ಅಸ್ಯೂಮ್ ಅಂತ ಬರಿತೀವಿ. ಹೌದಾ? ಸೊ ಲೆಟ್ ಅಸ್ ಅಸ್ಯೂಮ್ that 6 + √2 is rational number. ಇದೇ ಫಾರ್ಮೆಟಲ್ಲಿ ನೀಟಾಗಿ ಬರೀರಿ, ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ರ್ಯಾಷನಲ್ ನಂಬರ್ ಅಂತ ಅಂದರೆ ಏನು ಬರಿಬೇಕು? A/B ಫಾರ್ಮಲ್ಲಿ ಬರಿಬೇಕು. ಹೌದಾ? A and B are co-primes. ನಾನೇನು ಈ ರೀತಿ ಶಾರ್ಟ್ಕಟ್ಸ್ ಯೂಸ್ ಮಾಡ್ತಿದ್ದೀನಿ, ನೀವು ಮಾಡಬೇಡಿ. ಆ್ಯಂಡ್ ಅಂದರೆ ಕರೆಕ್ಟಾಗಿ ಆ್ಯಂಡ್ ಅಂತಲೇ ಬರೀರಿ. ಓಕೆನಾ? ಸೊ co-primes ಆ್ಯಂಡ್ B is not equal to 0. ಇಷ್ಟ ಆಯಿತಾ? ಆಯಿತು. ಸೊ √2 is equal to A/B. ಪಾಸಿಟಿವ್ ಇದೆ, ಈ ಕಡೆ ಬಂದರೆ ನೆಗೆಟಿವ್ ಆಗುತ್ತೆ. ಆ್ಯಂಡ್ ದೆನ್ ಟೇಕ್ LCM, A - 6B/B. ಓಕೆ, since 6A and B are integers, A - 6B/B is rational. ಹೌದಾ? ಹೌದಕ್ಕ? ಇವಾಗ √2, ಸೊ √2 is rational. ಹೌದು ತಾನೆ? ಯಾಕಂದರೆ ಎರಡು ಈಕ್ವಲ್ ಇದೆ. ಇಲ್ಲಕ್ಕ, ಇದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ ನಮ್ಮ ಫ್ಯಾಕ್ಟನ್ನು. √2 ಒಂದು ಇರ್ರ್ಯಾಷನಲ್ ಅಂತ ನಾನು ಪ್ರೂವ್ ಮಾಡಿದ್ದೀನಿ ಎಕ್ಸಾಂಪಲಲ್ಲಿ. ಥಿಯರಮ್ 1.3 ವಿ ಹ್ಯಾವ್ ಸೀನ್ ದ್ಯಾಟ್ √2 ಇಸ್ ನಾಟ್ ರ್ಯಾಷನಲ್, ಇನ್ಸ್ಟೆಡ್ ಇಟ್ ಇಸ್ ಇರ್ರ್ಯಾಷನಲ್ ಅಂತ. ಸೊ ಹೀಗಾಗಿ ಐ ವಿಲ್ ಟೆಲ್ ದ್ಯಾಟ್ ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್ the fact that √2 is irrational. ಇದು ಇರ್ರ್ಯಾಷನಲ್ ಅಂತ ಏನು ಫ್ಯಾಕ್ಟ್ ಇದೆ ಅದನ್ನು ಇದು ಕಾಂಟ್ರಡಿಕ್ಟ್ ಮಾಡ್ತಾ ಇದೆ. This contradiction has arisen because of our wrong assumption. ನಾವು ಅಸ್ಯೂಮ್ ಮಾಡಿರೋದು ರಾಂಗ್ ಇದೆ. ರಾಂಗ್ ಅಂತಲೂ ಬರಿಬಹುದು, ಇನ್ಕರೆಕ್ಟ್ ಅಂತ ಹೇಳಿನೂ ಬರಿಬಹುದು. ದ್ಯಾಟ್ 6 + √2 ಈಸ್ ಏನಂತ ಅಂದ್ಕೊಂಡಿದ್ವಿ ನಾವು? ರ್ಯಾಷನಲ್ ಅಂತ ಅಂದ್ಕೊಂಡಿದ್ವಿ. ಸೊ ದ್ಯಾಟ್ ಇಸ್ ವೈ. ಸೊ ವಿ ಕನ್ಕ್ಲೂಡ್ that 6 + √2 is ಏನು? ಇರ್ರ್ಯಾಷನಲ್ ಅಂತ ಹೇಳಿ. ರೈಟ್? ಎಸ್. ಸೊ 6 + √2 ಒಂದು ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ದೀವಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯೋರ್ ಹೋಲ್ ಎಕ್ಸಸೈಸ್. ಸೊ ನಿಮ್ಮ 1.2 ಕಂಪ್ಲೀಟ್ ಆಯಿತು. ಬರೀ 1.2 ಅಷ್ಟೇ ಕಂಪ್ಲೀಟ್ ಆಗಿಲ್ಲ, ನಿಮ್ಮ ಹೋಲ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಫೈನಲಿ ನಮ್ಮ ರಿಯಲ್ ನಂಬರ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೋಡಿ, ಇಷ್ಟಕ್ಕೆ ನಾನು ಬಿಡಲ್ಲ. PYQs ತೊಗೊಂಡಿದ್ದೀನಿ ಎಲ್ಲ 2024 ಇಂದ ಹಿಡಿದು 2026 ತನಕ. ಬರೀ ಮೇನ್ ಕ್ವೆಶನ್ ಪೇಪರ್ಸ್ ಮಾತ್ರ ಅಲ್ಲ, ಮಾಡೆಲ್ ಕ್ವೆಶನ್ ಪೇಪರ್ಸಿಂದ, ಮಿಡ್ ಟರ್ಮ್ ಪೇಪರ್ಸಿಂದ ಕೂಡ ನಾನು ಕ್ವೆಶನ್ಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ I'll make a video on it and give you guys. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.